ಪ್ರೈಸ್ ಲಾರ್ಡ್, ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರ ಪ್ರೀತಿಗಳಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನೀವು ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ವಿಮೋಚನಾ ಕಾಂಡ 2ನೇ ಅಧ್ಯಾಯ 1ರಿಂದ. ವಿಮೋಚನಾ ಕಾಂಡ 2ನೇ ಅಧ್ಯಾಯ 1ರಿಂದ. ದೇವನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ವಿಮೋಚನಾ ಕಾಂಡ 2, 1ರಿಂದ 4ರವರೆಗೆ. ಹೀಗಿರುವಲ್ಲಿ ಲೇವಿಯ ವಂಶಸ್ಥನಾದ ಒಬ್ಬ ಮನುಷ್ಯನು ಲೇವಿಯ ಕುಲದ ಕನ್ನಿಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಗರ್ಭಿಣಿಯಾಗಿ 2 ಮಗುವನ್ನು ಹೆತ್ತು ಅದು ಚೆಲುವಾದ ಕೂಸೆಂದು ತಿಳಿದು 3 ತಿಂಗಳು ಬಚ್ಚಿಟ್ಟಳು. ಆಕೆ ಅದನ್ನು ಇನ್ನೂ ಹೆಚ್ಚು ಕಾಲ ಮರೆಮಾಡಲಾರದೆ ಅಪ್ಪಿನ ಪೆಟ್ಟಿಗೆಯೊಳಗೆ ತೆಗೆದುಕೊಂಡು ಜೇಡಿಮಣ್ಣನ್ನು ರಾಳವನ್ನು ಹಚ್ಚಿ ಕೂಸನ್ನು ಅದರಲ್ಲಿ ಮಲಗಿಸಿ ನೈಲ್ ನದಿಯ ಅಂಚಿನಲ್ಲಿರುವ ಜಂಬು ಹುಲ್ಲಿನಲ್ಲಿಟ್ಟಳು. ಕೂಸಿಗೆ ಏನಾಗುವುದೆಂದು ತಿಳಿದುಕೊಳ್ಳುವುದಕ್ಕೆ ಅದರ ಅಕ್ಕನು ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ದೇವರ ನಾಮಕ್ಕೆ ಸ್ತೋತ್ರ. ನೋಡಿದ್ಯಾರು, ಒಂದು ಸ್ತ್ರೀ ಅಲ್ಲಿ ಮಗುವನ್ನು ಹೆತ್ತು ಮಗುವನ್ನ ಒಂದು ಪೆಟ್ಟಿಯೊಳಗೆ ಇಟ್ಟು ನೀರಿನಲ್ಲಿ ಜಂಬು ಹುಲ್ಲಿನ ನಡುವೆ ಇಟ್ಟಳು ಅಂತ ನಾವಿಲ್ಲಿ ಓದಿದ್ದೇವೆ. ಜಂಬು ಹುಲ್ಲು ಅಂದ್ರೆ ನೀರಿನ ಒಳಗಡೆ ಉದ್ದ ಹುಲ್ಲು ಬೆಳೆಯುತ್ತದೆ. ಆ ಹುಲ್ಲಿನ ಮಧ್ಯದಲ್ಲಿ ಮಗುವನ್ನು ಪೆಟ್ಟಿಗೆಯಲ್ಲಿ ಇಟ್ಟು ಅದನ್ನು ನೀರಿನಲ್ಲಿ ಇಟ್ಟಳು. ಯಾಕೆಂದ್ರೆ ಹಿಂದೆ ನಾವಲ್ಲಿ ನೋಡಿದ್ದೇವೆ, ಐಗುಪ್ತ ದೇಶದ ಅರಸನು ಆ ಸೋಲಗಿತ್ತಿಯವರಿಗೆ ಏನ್ ಮಾಡಿದ ನೆನ್ನೆ ನಾವು ತಿಳಿದುಕೊಂಡಿದ್ದೇವೆ. ಗಂಡು ಮಕ್ಕಳನ್ನೆಲ್ಲ ಕೊಂದು ಹಾಕಿ ಹೆಣ್ಣು ಮಕ್ಕಳನ್ನು ಉಳಿಸಬೇಕು ಎಂಬುದಾಗಿ ಆಜ್ಞೆ ಮಾಡಿದ. ಹಾಗಿರುವಾಗ ಈ ಹೆಂಗಸು ಏನ್ ಮಾಡಿದ್ಲು, ಅಯ್ಯೋ ಈ ಮಗುವಿನ ತಾಯಿ, ನಾನಿನ್ನು ಈ ಮಗುವನ್ನು ಕೊಡ್ಬೇಕಲ್ಲಪ್ಪ ಅಂತ ಹೇಳಿ ಹೇಗಾದ್ರೂ ಬದುಕಿಕೊಳ್ಳಿ ಅಂತ ಒಂದು ಆಲೋಚನೆ ಇರ್ಬೋದು ತಾಯಿಯಂದರಿಗೆ. ಅದು ಎಲ್ರಿಗೂ ಬರ್ತದೆ. ಅದಕ್ಕೆ ಒಂದು ಪೆಟ್ಟಿಗಳಿಗೆ ಹಾಕಿ ಏನೂ ಆಗ್ಬಾರ್ದು ಅಂತ ಜಂಬು ಹುಲ್ಲಿನ ಮಧ್ಯದಲ್ಲಿ ಇಟ್ಟಳು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಹುಲ್ಲು ಏನಾಗ್ತದೆ, ಅಲ್ಲಿ ಪೆಟ್ಟಿಗೆಯನ್ನು ನೀರಿನ ಒಳಗಡೆ ಮುಳುಗಳು ಬಿಡುವುದಿಲ್ಲ ಅಂತೇಳಿ ಹಾಗೆ ಇಟ್ಟಳು. ಎಲ್ಲಿ? ಈ ನೀರಿನಲ್ಲಿ ಜಂಬು ಹುಲ್ಲಿನ ಮಧ್ಯದಲ್ಲಿ. ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋಗಿ ನಿಂತುಕೊಂಡು ನನ್ನ ಮಗುವಿಗೆ ಏನಾಗ್ಬಹುದಾ, ಇಲ್ಲದೆ ಅರಸ ಕುಂದು ಬಿಡ್ತಾರಲ್ಲ, ಆಜ್ಞೆ ಮಾಡಿದಾನೆ ಅಂತೇಳಿ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಳು. ಅಲ್ಲಿಂದ ಮುಂದೆ ನಾವು 5 ಮತ್ತು 6ನೇ ವಚನ, ವಿಮೋಚನಾ ಕಾಂಡ 2, 5, 6 ಓದುವಾಗ, ಅಷ್ಟರಲ್ಲಿ ಫರೋಹನನ ಕುಮಾರ್ತೆಯು ಸ್ನಾನಕ್ಕಾಗಿ ನದಿಯ ಬಳಿಗೆ ಇಳಿದು ಬಂದಳು. ಆಕೆಯ ಗೆಳತಿಯರು ನದಿಯ ದಡದಲ್ಲಿ ತಿರುಗಾಡುತ್ತಿದ್ದರು. ಆಕೆ ಜಂಬುಹುಲ್ಲಿನ ಪೆಟ್ಟಿಗೆಯನ್ನು ಕಂಡು ದಾಸಿಯನ್ನು ಕಳುಹಿಸಿ ತರಿಸಿದಳು. ನೋಡಿ, ಫರೋಹನನ ಕುಮಾರ್ತೆ ಅಂದ್ರೆ ಅಲ್ಲಿಗೆ ಏನ್ ಮಾಡಿದಳು, ಸ್ಥಾನಕ್ಕೆ ಬಂದಳು. ಅಂದ್ರೆ ಇದು ನದಿಗೆ ಮತ್ತೆ ಅವಳ ಗೆಳತಿಯರು ಕೂಡ ಬಂದರು. ಬರುವಾಗ ಅವಳಿಗೆ ಒಂದು ಪೆಟ್ಟಿಗೆ ಕಾಣ್ತದೆ. ಆ ಪೆಟ್ಟಿಗೆಯನ್ನು ತರಿಸಿಕೊಂಡಳು. ಹತ್ತಿರಕ್ಕೆ ಬಹಳ ಚೆನ್ನಾಗಿ ಕಂಡಿರಬಹುದು ಆ ಪೆಟ್ಟಿಗೆ. ಅಥವಾ ಯಾವಾಗಲೂ ಬರೋ ಜಾಗದಲ್ಲಿ ಇಂಥದ್ದು ಇಲ್ಲಲ್ಲಪ್ಪ, ಇವತ್ತು ಏನಿದು ಅಂತೇಳಿ ಬಹುಶಃ ತರಿಸಿರಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 6ನೇ ವಚನ, ಅದನ್ನು ತೆರೆದು ನೋಡುವಾಗ ಅಳುವ ಕೂಸು ಒಂದು ಅದರ ಮೇಲೆ ಕನಿಕರಪಟ್ಟು, ಇದು ಇಬ್ರಿಯರ ಮಕ್ಕಳಲ್ಲಿ ಒಂದಾಗಿರಬಹುದೆಂದು ಹೇಳಿದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಗುವನ್ನು ಹತ್ರ ತರಿಸಿದ್ಲು, ಅದನ್ನ ತೆರೆದು ನೋಡಿಸಿದಾಳೆ. ನೋಡುವಾಗ ಅಳುತ್ತಾ ಇತ್ತು ಮಗು. ಅದು ಬಹಳ ಚೆನ್ನಾಗಿತ್ತು. ಇದು ಇಬ್ರಿಯ ಮಕ್ಕಳೇ, ಬೇರೆ ಯಾರಲ್ಲಿಯೂ ಇಂಥ ಐಗುಪ್ತ ದೇಶದ ಮಕ್ಕಳು ಈ ರೀತಿ ಇರಲು ಸಾಧ್ಯವಿಲ್ಲ ಅಂತ ತಿಳಿದುಕೊಂಡಳು. ಯಾರೋ ಅರಸನ ಕುಮಾರ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 7ರಿಂದ 9ರವರೆಗೆ ಓದುವಾಗ, ಆಗಲೇ ಅದರ ಅಕ್ಕ ಬಂದು ಫರೋಹನನ ಕುಮಾರ್ತೆಯರಿಗೆ, ನಿನಗೋಸ್ಕರ ಈ ಕೂಸನ್ನು ಮೊಳೆಕಟ್ಟು ಸಾಕುವುದಕ್ಕೆ ಇಬ್ರಿಯ ಸ್ತ್ರೀಯರಲ್ಲಿ ಒಬ್ಬ ದಾದಿಯನ್ನು ನಾನು ಕರೆದುಕೊಂಡು ಬರಲೋ ಎಂದು ಹೇಳಲು ಫರೋಹನನ ಕುಮಾರ್ತೆ, ಹಾಗೆ ಮಾಡು ಅಂದಳು. ಆ ಹುಡುಗಿ ಹೋಗಿ ಕೂಸಿನ ತಾಯಿಯನ್ನೇ ಕರೆ ತಂದಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಆ ಕೂಸಿನ ತಾಯಿ ಹೆರಿಗೆ ಆಗಿದೆ, ಒಂದು ಮಗು ಇದೆ ಅಂತ ಗೊತ್ತು ಈ ಫರೋಹನ ಕುಮಾರ್ತೆಯ ಗೆಳತಿಯರಿಗೆ. ಆದ್ರೆ ಇವಳೇ ಇಲ್ಲಿ ಮಾಡಿದ್ದು ಅಂತ ಗೊತ್ತಿಲ್ಲ. ಆದ್ರೆ ಅವಳು ಇವರಿಗೆ ಕಾಣಿಸಿಕೊಳ್ಳಲಿಲ್ಲ ಸ್ಥಾನಕ್ಕೆ ಬಂದಾಗ. ಆಗ ಇವಳು ಹೇಳ್ತಾಳೆ ಅರಸನ ಕುಮಾರ್ತೆಗೆ, ಈಗಾಗಲೇ ಒಂದು ಹೆರಿಗೆ ಆದೊಂದು ಮಗು, ಇದು ಸ್ತ್ರೀ ಇದ್ದಾಳೆ, ಅವಳನ್ನು ನಾನು ಕರ್ಕೊಂಡು ಬರ್ತೀನಿ, ಯಾಕೆಂದ್ರೆ ಅದಕ್ಕೆ ಎದೆ ಹಾಲು ಕೊಟ್ಟು ಸಾಕ್ಬೇಕಲ್ಲ. ಅದಕ್ಕೆ ಕುಮಾರ್ತೆ ಏನ್ ಮಾಡ್ತಾಳೆ, ಅಪ್ಪಣೆ ಕೊಡ್ತಾಳೆ, ಹೋಗು ಕರ್ಕೊಂಡು ಬಾ ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ
9ನೇ ವಚನ, ಫರೋಹನ ಕುಮಾರ್ತೆ ಅವಳಿಗೆ, ನೀನು ಈ ಮಗುವನ್ನು ತೆಗೆದುಕೊಂಡು ಹೋಗಿ ನನಗೋಸ್ಕರ ಸಾಕಮ್ಮ, ನಾನೇ ನಿನಗೆ ಸಂಬಳವನ್ನು ಕೊಡುವೆನು ಎಂದು ಹೇಳಲಾಗಿ ಆ ಸ್ತ್ರೀಯು ಕೂಸನ್ನು ತೆಗೆದುಕೊಂಡು ಸಾಕಿದಳು. ನೋಡಿ ಹೆಂಗೆ ಈ ಸ್ತ್ರೀ ಹೋಗಿ ಆ ಮಗುವಿನ ತಾಯಿಯನ್ನೇ ಕರ್ಕೊಂಡು ಬಂದಳು. ಆಗ ಅರಸನ ಕುಮಾರ್ತೆ ಏನು ಹೇಳ್ತಾಳೆ, ಮಗುವನ್ನು ನೀನು ತಗೊಂಡೋಗಿ ಸಾಕು, ಅದರ ಸಂಬಳ ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿದ್ಲು. ಯಾರೋ ಅರಸನ ಕುಮಾರ್ತೆ. 10ನೇ ವಚನ, ಆ ಹುಡುಗನು ಬೆಳೆದಾಗ ಅವನನ್ನು ಫರೋಹನ ಕುಮಾರ್ತೆಯ ಬಳಿಗೆ ತೆಗೆದುಕೊಂಡು ಬಂದಳು. ಅವನು ಆಕೆಗೆ ಮಗನಾದನು. ಇವನನ್ನು ನೀರಿನೊಳಗಿಂದ ಎಳೆದಿದ್ದೇನೆಂದು ಹೇಳಿ ಆಕೆ ಅವನಿಗೆ ಮೋಶ ಎಂದು ಹೆಸರಿಟ್ಟಳು. ನೋಡಿ, ಆ ಮಗು ಬೆಳೀತಾ ಬಂತು, ದೊಡ್ಡವಳಾದ್ಲು. ಆಗ ಮಗುವಿನ ತಾಯಿಯೇ ಏನ್ ಮಾಡಿದ್ಲು, ಅರಸನ ಕುಮಾರ್ತೆ ಬಳಿಗೆ ತಂದಳು. ನೋಡು, ನೀನು ನನಗೆ ಸಾಕಕ್ಕೆ ಕೊಟ್ಟ ಮಗು ನೋಡು ಇಂಥವನಾಗಿದ್ದಾನೆ ಅಂತೇಳಿದ್. ನೋಡಿ, ದೇವರ ನಾಮಕ್ಕೆ ಸ್ತೋತ್ರಗಳಿದೆಲ್ಲ ದೇವರಿಂದಲೇ ಆದಂತ ಕಾರ್ಯಗಳು. ಹಾಗೆ ಅದಕ್ಕೆ ಏನು ಅಂತ ಹೆಸರಿಟ್ಟರು, ಮೋಶೆ ಅಂತ. ಮೋಶೆ ಅಂದ್ರೆ ಅದು ಇಬ್ರೂ ಭಾಷೆ. ಆದರೆ ಮೋಶೆ ಅಂದರೆ ಅರ್ಥ ಏನಪ್ಪಾ ಅಂದ್ರೆ ನೀರಿನ ಒಳಗಿಂದ ಎಳೆದಿದ್ದೇನೆ, ಅಂದ್ರೆ ನೀರಿನಿಂದ ಮೇಲೆ ತೆಗೆದಿದ್ದೇನೆ ಅಂದ್ರೆ ಮೋಶೆ ಅಂತ ಹೇಳಿದ್ರೆ ಅರ್ಥ. ಇದು ಇವತ್ತು ಮುಸ್ಲಿಮ್ಸರಲ್ಲಿ ಕೂಡ ಕೆಲವರಲ್ಲಿ ಮೂಸೆ ಮೂಸೆ, ಅದು ಆದಿಕಾಲದ ಹೆಸರಿಗಂತ ಹೆಸರು ಯಾರು ಇಡೋದಿಲ್ಲ. ಆದ್ರೂ ಮೂಸೆ ಮೂಸೆ ಅಂತ ಹೇಳ್ತಾರೆ. ಮೂಸೆ ಅಂದ್ರೆ ಮೋಶೆ, ಮೋಶೆ ಅಂದ್ರೆ ಅರ್ಥ ನೀರಿನಿಂದ ತೆಗೆದಿದ್ದೇನೆ ಅಥವಾ ನೀರಿನಿಂದ ರಕ್ಷಿಸಿದ್ದೇನೆ, ಎಳೆದಿದ್ದೇನೆ ಎಂಬುದಾಗಿ ಅರ್ಥ ಮೋಶೆ ಎಂದರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನೋಡಿ, ಇದನ್ನು ನಮ್ಮ ಜೀವಿತಕ್ಕೆ ಈಗ ನಾವು ಅಳವಡಿಸಿಕೊಳ್ಬೇಕಾಗಿದ್ರೆ, ದೇವರ ಒಂದು ಪ್ರೀತಿಯನ್ನು ಇಲ್ಲಿ ನಾವು ಗಮನಿಸಬೇಕಾದ್ರೆ, ದೇವರು ಯಾರನ್ನ ರಕ್ಷಿಸಬೇಕೋ ಅವರನ್ನೇ ರಕ್ಷಿಸ್ತಾರೆ. ಒಂದು ವೇಳೆ ಕೆಡುಕ ಮನುಷ್ಯರು, ಸೈತಾನನು ಇಂಥವ್ರನ್ನು ಹೀಗೆ ಕೊಲ್ಲಬೇಕು ಮಾಡಬೇಕು ಅಂತೇಳಿ ಪ್ರಯತ್ನ ಪಟ್ಟರು, ಅಂತ ಮಗುವನ್ನಾಗಲಿ ಹಿರಿಯರನ್ನಾಗಲಿ ಯಾರನ್ನೇ ಆಗಲಿ ದೇವರು ಅಂಥವರ ಕೈಗೆ ಬಿಡುವುದಿಲ್ಲ. ಯಾವುದೋ ಒಂದು ರೂಪದಲ್ಲಿ ಅವರು ಅಲ್ಲಿ ರಕ್ಷಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಈ ಮೋಶೆಯ ತಾಯಿಗೆ ಯಾರು ಜ್ಞಾನವನ್ನು ಕೊಟ್ಟರೋ, ದೇವರು ಕೊಟ್ಟರು. ನೀನು ಹೀಗೆ ಮಾಡು, ಹೀಗೆ ಮಾಡು, ಹೀಗೆ ಮಾಡುತ್ತೆ. ನೋಡಿ, ಅರಸನು 2 ವರ್ಷದ ಮಕ್ಕಳನ್ನ ಎಲ್ಲವನ್ನ ಕೊಂದು ಹಾಕಿ ಅಂತ ಸೂಲಗಿತ್ತಿಯರಿಗೆ ಅಲ್ಲಿ ಅವರ ಸೈನಿಕರಿಗೆ ಆಜ್ಞೆ ಕೊಟ್ಟ. ಆದ್ರೆ ಇಲ್ಲಿ ಮೋಶೆಯ ತಾಯಿಗೆ ದೇವರು ಈ ಮನಸ್ಸನ್ನ ಕೊಟ್ಟರು. ಅದೇ ಟೈಮ್ ನೋಡಿ, ಅರಸನ ಕುಮಾರ್ತೆ ಇರೋ ಗೆಳತಿಯರು ಸ್ಥಾನಕ್ಕೆ ಬರುವಾಗ ಅದೇ ಸಂದರ್ಭದಲ್ಲಿ ಹಾಗೆ ಆಯಿತು. ಹಾಗ ಇದೇನಾಗ್ತಾರೆ, ದೇವರಿಗೆ ಬೇಕಾದವರನ್ನ ದೇವರು ರಕ್ಷಿಸುತ್ತಾರೆ ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಇದೇ ಆಗಿದೆ ದೇವರ ಪ್ರೀತಿ. ಇದೀಗ ನೋಡಿ, ಇಸಾಕನ 2 ಮಕ್ಕಳು ಏಸಾವ ಮತ್ತು ಯಾಕೋಬರು ಕೂಡ ಅಲ್ಲಿ ಯಾಕೋಬನು 2 ಸಲ ಅಣ್ಣನಿಗೆ ವಂಚಿಸಿದಾಗ, ಏಸಾವನವನು ಕೊಲ್ತೇನೆ ಅಂತೇಳಿ ಅವನು ಪ್ರಯತ್ನ ಪಟ್ಟಾಗ, ಈ ಯಾಕೋಬನ ತಾಯಿಯ ಮುಖಾಂತರ ತನ್ನ ಅಣ್ಣ ಯಾಕೋಬನ ಸೋದರ ಮಾವ ಲಾಬಾನನ ಮನೆಗೆ ಕಳಿಸಿದ್ಲು. ಅಲ್ಲಿ ಹೋಗುತ್ತೀವಿ ನೋಡಿ, ದೇವರವನಿಗೆ 2 ಸಲ ರಾತ್ರಿ ಒಂದ್ಸಲ ದರ್ಶನ ಕೊಟ್ಟರು, ಅಲ್ಲಿಂದ ವಾಪಸ್ ಬರುವಾಗಲೂ ದರ್ಶನ ಕೊಟ್ಟರು, ಮತ್ತೊಂದು ಸಲ ದರ್ಶನ ಕೊಟ್ಟರು. ಆಗ ಅಣ್ಣ ಕೊಲ್ತೇನೆ ಅಂತ ಹೇಳುವಾಗ ಆಗ ಅಲ್ಲಿ ಯಾಕೋಬನ ರಕ್ಷಣೆ ಯಾರಿಂದ ಆಯಿತು? ತನ್ನ ಸ್ವಂತ ತಾಯಿಯಿಂದಲೇ ರಕ್ಷಣೆವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರಿಗೆ ಯಾರು ಬೇಕೋ, ಯಾರನ್ನು ರಕ್ಷಿಸಬೇಕೋ, ಎಲ್ಲಿಗೆ ಕಳಿಸ್ಬೇಕೋ ಅದೆಲ್ಲ ದೇವರ ಕಾರ್ಯವಾಗಿದೆ ಅಂತ ನಾವು ಇದನ್ನು ತಿಳ್ಕೊಳ್ಬೇಕಾಗಿದೆ. ಇದಾಗಿದೆ ದೇವರ ಸಹಾಯ. ಇದನ್ನು ನಾವು ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ 2ನೇ ಅಧ್ಯಾಯ, ವಿಮೋಚನಕಾಂಡ 2ನೇ ಅಧ್ಯಾಯ 11ರಿಂದ 15ರವರೆಗೆ ನಾವು ಓದುವಾಗ, ಮೋಶೆ ಮಿದ್ಯಾನ್ ನಾಡಿಗೆ ಪಲಾಯನ ಮಾಡ್ತಾನೆ. ಅಲ್ಲಿಂದ ಏನ್ ಮಾಡ್ದ, ಆ ಊರಿನಿಂದ ಮೋಶೆ ಮಿದ್ಯಾನ್ ನಾಡಿಗೆ ಬೇರೊಂದು ಊರಿಗೆ ಅಲ್ಲಿ ಓಡಿ ಹೋಗ್ತಾನೆ. ಯಾಕೆ? ಇದರಲ್ಲಿ 12ನೇ ವಚನವನ್ನ ಓದಿಕೊಳ್ಳೋಣ. 11ರಿಂದ ನಾವು 15ರವರೆಗೆ ಓದಿಕೊಳ್ಳೋಣ. ಮೋಶೆ ದೊಡ್ಡವನಾದ ಮೇಲೆ ಸ್ವಜನರ ಬಳಿಗೆ ಹೋಗಿ ಇವರ ಬೆಟ್ಟ ಕೆಲಸಗಳನ್ನು ನೋಡುತ್ತಿದ್ದನು. ಒಂದು ದಿವಸ ಅವನು ತನ್ನ ಜನರಾದ ಇಬ್ರಿಯರೊಳಗೆ ಐಗುಪ್ತನೊಬ್ಬನು ಹೊಡೆಯುವುದನ್ನು ಕಂಡು, ಮೋಶೆ ಅತ್ತಿತ್ತ ನೋಡಿ ಯಾರು ಇಲ್ಲವೆಂದು ತಿಳಿದು ಐಗುಪ್ತನನ್ನು ಹೊಡೆದು ಹಾಕಿ ಅವನ ಶವವನ್ನು ಮರಳಿನಲ್ಲಿ ಮುಚ್ಚಿಟ್ಟನು ಅಂತ ನೋಡ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಂದ ದೊಡ್ಡವನಾದ, ಐಗುಪ್ತ ದೇಶದಲ್ಲಿ ಇವನಿಗೆ ಜ್ಞಾನ ಬಂತು. ಈ ಇಬ್ರಿಯರನ್ನ ಏನ್ ಮಾಡ್ತಿದ್ದಾರೆ, ಐಗುಪ್ತ ದೇಶದವರು ಅವರಿಗೆ ಬಹಳ ಶಿಕ್ಷೆ ಕೊಟ್ಟು ಅವರ ಕೈಯಿಂದ ದುಡಿಸಿಕೊಳ್ತಾ ಇದ್ದಾರೆ. ಇವನಿಗೆ ಬಹಳ ಬೇಸರವಾಯಿತು. ಆಗ ಅದೇ ಐಗುಪ್ತನೊಬ್ಬರು ಇವನ ಸ್ವಕುಲದವರಲ್ಲಿ ಇಬ್ರಿಯರಲ್ಲಿ ಹೊಡೆದಾಡುವುದನ್ನು ಕಂಡ. ಆಗ ಇವನಿಗೆ ಬೇಸರ ತಡೆಯಕ್ಕಾಗದೆ ಆ ಐಗುಪ್ತನನ್ನು ಹೊಡೆದು ಕೊಂದು ಮರಳಿನಲ್ಲಿ ಮುಚ್ಚಿಟ್ಟ. ಯಾರು? ಇದೇ ಮೋಶೆ ದೇವರಿಂದ ಆಶೀರ್ವದಿಸಲ್ಪಟ್ಟನು. ಆಗ ಇದರ ಅರ್ಥ ನಮ್ಮ ಜೀವಿತಕ್ಕೆ ಏನಪ್ಪಾ ಅಂದ್ರೆ, ದೇವರು ಆದುಕೊಂಡವರಿಗೆ ಇನ್ನೊಬ್ಬರು ಕಷ್ಟ, ಸಂಕಟ, ದುಃಖ ಕೊಡೋದು, ಬಿಟ್ಟಿ ಕೊಡೋದು, ನಾನಾ ತರದ ಹಿಂಸೆ ಕೊಡೋದು ಸಹಿಸಕ್ಕಾಗುವುದಿಲ್ಲ.
ಆಗ ಅವರು ಇದ್ದ ವಿಷಯವನ್ನ ಇದ್ದಾಗೆ ಮಾಡ್ತಾರೆ, ನ್ಯಾಯಕ್ಕಾಗಿ ಹೋರಾಡ್ತಾರೆ ಅಂತೇಳಿ. ಆಗ ಇಲ್ಲಿ ಏನಾಯ್ತು, ಅವನು ಸತ್ತು ಹೋದಾದರೆ ಮುಚ್ಚಿಟ್ಟು ಓಡಿ ಹೋದ. ದೇವರ ನಾಮಕ್ಕೆ ಸ್ತೋತ್ರ. ಇದು ಧರ್ಮೋಪದೇಶ ಕಾಂಡದಲ್ಲಿದೆ. ಅಕಸ್ಮಾತ್ತಾಗಿ ಏನಾದರೂ ಅವನು ಸತ್ತು ಹೋದ್ರೆ ಇನ್ನೊಂದು ಊರಿಗೆ ಹೋಗಿ ನೀವು ಏನ್ ಮಾಡಲಿ, ಆಶ್ರಯ ಪಟ್ಟುಕೊಳ್ಳಿರಿ ಅಂತ. ಆಗ ಮೋಶ ಏನಾಗಿದ್ದಾನೆ, ಒಂದು ಕೊಲೆಗಾರನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 13ನೇ ವಚನ. ಮರುದಿವಸ ಅವನು ಹೊರಟು ಹೋಗಿ ನೋಡಿದಾಗ ಇಬ್ರಿಯರೇ ಜಗಳವಾಡುತ್ತಿದ್ದರು. ಅನ್ಯಾಯ ಮಾಡುತ್ತಿದ್ದವನಿಗೆ ಅವನು, ಏನಯ್ಯ, ನೀನು ಯಾಕೆ ಸ್ವಕುಲದವರನ್ನು ಹೊಡಿತೀಯ ಎಂದು ಕೇಳಿದಾಗ ಆ ಮನುಷ್ಯನು, ನಿನ್ನನ್ನು ನಮ್ಮ ಮೇಲೆ ಅಧಿಕಾರಿಯಾಗಿ ನ್ಯಾಯಾಧಿಪತಿಯಾಗಿ ಇಟ್ಟವರು ಯಾರು? ಆ ಐಗುಪ್ತನನ್ನು ಕೊಂದು ಹಾಕಿರುವಂತೆ ನನ್ನನ್ನು ಕೊಂದು ಹಾಕಬೇಕೆಂದಿದ್ದೀಯಾ ಅಂದನು. ಈ ಮಾತನ್ನು ಕೇಳಿ ಮೋಶ ಕಾರ್ಯವು ಬಯಲಿಗೆ ಬಂತಲ್ಲ ಅಂದುಕೊಂಡು ಅಂಜಿದನು. ನಡೆದ ಸಂಗತಿ ಫರೋಹನಿಗೆ ತಿಳಿದು ಬಂದಾಗ ಅವನು ಮೋಶೆಯನ್ನು ಕೊಲ್ಲಿಸಬೇಕೆಂದು ಆಲೋಚಿಸಿದ್ದರಿಂದ ಮೋಶೆ ಫರೋಹನ ಬಳಿಯಿಂದ ಓಡಿ ಹೋಗಿ ಮಿದ್ಯಾನ್ ದೇಶವನ್ನ ಸೇರಿದನು. ದೇವರ ನಾಮಕ್ಕೆ ಸ್ತೋತ್ರ. ಆಯ್ತು, ಅಲ್ಲಿಂದ ಮುಚ್ಚಿಟ್ಟನು. ಕಡೆಗೆ ಇಬ್ರಿಯರೇ ಒಂದೇ ಕುಲದವ್ರು ಹೊಡೆದಾಡ್ತಾ ಇದ್ರು. ಮೋಶ ಅವರಿಗೆ ಸಮಾಧಾನ ಮಾಡಲು ಹೋದ. ಏನಪ್ಪ ನೀವೇ ಹೊಡೆದಾಡ್ತೀರಲ್ಲ ಅಂತ. ಆಗ ಒಬ್ಬನು ಏನ್ ಮಾಡ್ತಾನೆ, ನಮ್ಮ ಮೇಲೆ ನಿನಗೆ ಅಧಿಕಾರ ಚಲಾಯಿಸಿದವರು ಯಾರು ಅಂತೇಳಿ ಕೇಳ್ತಾನೆ. ನೋಡಿದ್ದೀರಾ, ಸ್ವಕುಲದವರಲ್ಲೇ ಇವತ್ತು ಒಬ್ಬೊಬ್ರು ನೀವು ಜಗಳಾಡ್ಬೇಡಿ, ನಾವೆಲ್ಲರೂ ಒಂದೇ, ನಾವು ಸ್ವಂತ ಕುಲದವರು ಅಥವಾ ನಾವು ಅಣ್ಣ ತಮ್ಮಂದಿರು ಅಂತ ಹೀಗೆ ಶಾಂತಿ ಸಮಾಧಾನ ಒಳ್ಳೇದಕ್ಕೆ ಹೇಳಿದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ, ಕೆಡುಕರು, ಕೇಡಿಗರು, ಮನಸ್ಸು ಹೃದಯ ಸರಿಯಿಲ್ಲದವರು ಅಲ್ಲಿ ವಿರೋಧ ಮಾತನಾಡ್ತಾರೆ. ಇದುವೇ ಆಗಿದೆ. ಶಾಂತಿ ಸಮಾಧಾನ ಹೇಳಕ್ ಹೋದ್ರೆ ಒಬ್ರು ಕೂಡ ಇವತ್ತಿಗೆ ಒಳ್ಳೆ ಮಾತನ್ನ ಕೇಳುವುದಿಲ್ಲ, ವಿರೋಧ ಮಾತಾಡುವವರು ಕೂಡ ಇದ್ದಾರೆ. ಆದರೆ ಇವನು ಹಿಂದೆ ಅದೇ ಅವನ ಸ್ವಕುಲದವರನಿಗೆ ಐಗುಪ್ತ ದೇಶವನ್ನು ಹೊಡೆದಾಗ ಅವನನ್ನು ಕೊಂದು ಮರಳಿನಲ್ಲಿ ಮುಚ್ಚಿಟ್ಟು ಅದನ್ನು ನೋಡಿ ಇವನು ಬಹಿರಂಗಪಡಿಸಿಬಿಟ್ಟ. ಸ್ವಕುಲದವನು ಅಂತ ಹೀಗೆ ನೋಡ್ಲಿಲ್ಲ. ಅಯ್ಯೋ ಯಾರೇ ಗೊತ್ತಿಲ್ವೋ ಅಂತ ಹೇಳಿ, ಅಯ್ಯೋ ಇವನಿಗೆ ಗೊತ್ತಾಯ್ತಲ್ಲ ಅಂತ ಹೇಳಿ ಅಲ್ಲಿಂದ ಏನ್ ಮಾಡ್ತಾನೆ, ಇವನಿಗೆ ಹೆದರಿಕೆ ಉಂಟಾಯ್ತು. ಯಾರಿಗೆ? ಮೋಶೆಗೆ. ಐಗುಪ್ತ ದೇಶದ ಅರಸನಿಗೆ ಫರೋಹನಿಗೆ ಇದು ವಿಷಯ ತಲುಪ್ತು. ಅದಕ್ಕೆ ಅಲ್ಲಿ ಏನ್ ಮಾಡ್ತಾನೆ, ಅಲ್ಲಿಂದ ಅವನನ್ನು ಮೋಶನ ಕೊಲ್ಲಿಸಬೇಕು ಅಂತ ಹೇಳ್ದಾಗ ಆ ದೇಶವನ್ನ ಬಿಟ್ಟು ಓಡ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಸ್ವಕುಲದವರಿಗೆ ಸಹಾಯ ಮಾಡಿದಾಗ ಅವರೇ ವಿರೋಧಿಯಾಗಿ ಬರ್ತಾರೆ. ಇದು ಇವತ್ತು ಎಲ್ಲಾ ಕಡೆಗೆ ನಡೆಯುವಂಥದ್ದೇ. ಸ್ವಂತ ತಂದೆ ತಾಯಿರ್ಲಿ, ಕುಟುಂಬದಲ್ಲಿ ಇತರರಲ್ಲಾಗ್ಲಿ ಒಳ್ಳೇದು ಹೇಳಿದಾಗ, ಶಾಂತಿ ಸಮಾಧಾನ ಹೇಳಿದಾಗ ಅಲ್ಲಿ ವಿರೋಧ ಬರ್ತದೆ. ಈ ರೀತಿಯಾಗಿ ಅವನು ಏನ್ ಮಾಡ್ದ, ಅಲ್ಲಿಂದ ಓಡಿ ಹೋದ, ತಪ್ಪಿಸಿಕೊಂಡ. ಹಾಗೆ ಇವತ್ತು ನಮಗೆ ಕೂಡ ಸ್ವಂತ ಕುಲದವರಿಗೆ ನಾವು ಒಳ್ಳೇದು ಹೇಳುವಾಗ ಮಾಡುವಾಗ ವಿರೋಧ ಬಂದಾಗ ಕೊಲೆ ಮಾಡಲು ಹೋಗ್ಬಾರ್ದು. ಆದ್ರೆ ಅದು ಆಗ ನಡೆದು ಹೋಯಿತು, ಅದು ದೇವರಿಂದಲೇ ಆದ ಕಾರ್ಯ. ಆದರೆ ಏನ್ ಮಾಡಬೇಕು, ಅಂಥವರಿಂದ ನಾವು ದೂರ. ಮೋಶ ಓಡಿ ಹೋದಾಗೆ ನಾವು ಒಳ್ಳೇದು ಹೇಳುವಾಗ ಎಲ್ಲಿ ವಿರೋಧ ಬರ್ತದೋ ಅಂಥವ್ರ ಹತ್ರ ಮತ್ತೆ ಏನು ಮಾತನಾಡಬಾರ್ದು, ಅಂಥವರಿಂದ ದೂರ ಸರಿಯಬೇಕು. ಇದಕ್ಕೆ ಕೀರ್ತನೆ 1 ಬಹಳ ಚೆನ್ನಾಗಿ ನಾವು ಉಪಯೋಗಿಸ್ಬೇಕು. ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಪಥದಲ್ಲಿ ಕಾಲುರದೆ, ಧರ್ಮನಿಂದಕರೊಡನೆ ಕೂತುಕೊಳ್ಳದೆ, ಹಗಲಿರುಳು ಯೆಹೋವನ ವಾಕ್ಯವನ್ನು ಧ್ಯಾನಿಸೋರು ಎಷ್ಟೋ ಧನ್ಯರು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬೈಬಲಲ್ಲಿ ಕೂಡ ಬಹಳ ಕಡೆಗಿದೆ. ಕೆಟ್ಟವರನ್ನ ಬಿಟ್ಟು ಜೀವಿಸಿ ದುಷ್ಟರೊಂದಿಗೆ ಯಾವಾಗಲೂ ಸೇರಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮತ್ತೆ 16, 17ನೇ ವಚನವನ್ನ ಓದಿಕೊಳ್ಳೋಣ. ಅಲ್ಲಿ ಒಂದು ಬಾವಿ ಹತ್ತಿರ ಕೂತುಕೊಂಡಿರಲು ಮಿದ್ಯಾನರ ಆಚಾರ್ಯನ 7 ಮಂದಿ ಹೆಣ್ಣು ಮಕ್ಕಳು ಬಂದು ತಂದೆಯ ಕುರಿಗಳಿಗೆ ಕುಡಿಸೋದಕ್ಕೋಸ್ಕರ ನೀರು ಸೇದಿ ದೋಣಿಗಳಲ್ಲಿ ಹಾಕುತ್ತಿದ್ದರು. ಇವನು ಮಿದ್ಯಾನ್ ನಾಡಿಗೆ ಓಡಿ ಹೋದ. ಅಲ್ಲಿ ಹೋದಾಗ ಅಲ್ಲಿಯೊಬ್ಳು ಆಚಾರ್ಯ ಎಂಬುದು ಮನುಷ್ಯ, ಅವನ ಮಕ್ಕಳು ಏನ್ ಮಾಡ್ತಿದ್ರು, ಕುರಿಗಳಿಗೆ ನೀರು ಕುಡಿಸ್ಲಿಕ್ಕೋಸ್ಕರ ನೀರನ್ನ ಸೇದಿ ದೋಣಿಗೆ ಹಾಕ್ತಾ ಇದ್ರು. ಮೋಶ ಹೋಗಿ ಅಲ್ಲಿ ಒಂದು ಕಡೆ ಕೂತ್ಕೊಂಡಿದ್ದಾಗ ಇದನ್ನ ಕಂಡ. 17ನೇ ವಚನ. 17ನೇ ವಚನ. ಕುರುಬರು ಬಂದು ಅವರನ್ನು ಬಾವಿಯ ಬಳಿಯಿಂದ ಓಡಿಸಲು ಮೋಶ ಅವರಿಗೆ ಸಹಾಯಕ್ಕಾಗಿ ಬಂದು ಅವರ ಕುರಿಗಳಿಗೆ ನೀರು ಕುಡಿಸಿದನು. ನೋಡಿ, ಮೋಶ ಇಲ್ಲಿ ಹೀಗೆ ಮಾಡಿದ, ಉಪಕಾರವನ್ನೇ ಮಾಡಿದ. ಅದೊಂದು ಆಗೋಯಿತು, ಅದು ದೇವರಿಂದಲೇ ಆಗಿರಬಹುದ ಕಾರ್ಯ. ಆದ್ರೆ ಫರೋಹನ ಅರಸ ಕೊಲ್ತೀನಿ, ಅವನು ಕೊಳ್ಳಿರಿ ಅಂತ ಆಜ್ಞೆ ಕೊಟ್ಟಾಗ ಅಲ್ಲಿಂದ ಓಡಿ ಹೋದಾಗ ಮಿದ್ಯಾನ್ ನಾಡಿಗೆ ಹೋಗಿ ಸೇರಿದ ಬೇರೊಂದು ಊರಿಗೆ.
ಅಲ್ಲಿ ಹೋದಾಗ ಅವರು ಆ ಊರಿನ ಒಂದು ಯಜಮಾನ ಹೆಣ್ಣು ಮಕ್ಕಳು ಕುರಿಗಳಿಗೆ ನೀರು ಕುಡಿಸ್ತಾ ಇದ್ದಾರೆ. ಅದು ಕಷ್ಟ ಬಂತು, ಕಷ್ಟ ಕಾಣ್ತು, ಹೆಣ್ಣು ಮಕ್ಕಳು ನೀರನ್ನು ಸೇದಿ ಕುಡಿಸೋದು ಕುರಿಗಳಿಗೆ ಕಷ್ಟ ಅಲ್ವಪ್ಪ ಅಂತೇಳಿ ಅವರು ಇವನು ಯಾರೋ ಪರಿಚಯ ಇಲ್ಲ. ಅಲ್ಲಿ ಮೋಶೆ ಅವರಿಗೆ ಸಹಾಯ ಮಾಡಿದ. ಇದು ದೇವರಿಂದ ಬಂದ ಸಹಾಯವೇ. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರು, ದೇವರ ಒಂದು ಆಶೀರ್ವಾದ ಯಾರಲ್ಲಿ ಇರ್ತದೋ ಅವರು ಇತರರಿಗೆ ಕಷ್ಟ ಸಂಕಟ ದುಃಖ ಬಂದಾಗ ಅವರು ಸಹಾಯವನ್ನ ಮಾಡ್ತಾರೆ, ದೇವರೇ ಅದನ್ನು ಮಾಡಿಸ್ತಾರೆ ಅಂತ ಇದರ ಅರ್ಥ. 18-19 ವಚನ ನಾವು ಓದುವಾಗ 18-19 ವಚನ ಓದುವಾಗ, ತರುವಾಯ ಅವರು ತಮ್ಮ ತಂದೆಯಾದ ರೆಗುವೇಲನ ಬಳಿಗೆ ಬಂದಾಗ ಅವನು, ನೀವು ಈ ಹೊತ್ತು ಬೇಗ ಬಂದಿರಿ, ಇದು ಹೇಗೆ ಎಂದು ಕೇಳಲಾಗಿ ಅವರು, ಐಗುಪ್ತನಾದ ಒಬ್ಬ ಮನುಷ್ಯನು ನಮ್ಮನ್ನು ಕುರುಬರ ಕೈಗೆ ತಪ್ಪಿಸಿದನು. ಇಷ್ಟು ಮಾತ್ರವಲ್ಲದೆ ಅವನು ನಮಗೋಸ್ಕರ ನೀರು ಸೇದಿ ಕುರಿಗಳಿಗೆ ಕುಡಿಸಿದನು ಅಂದರು. ನೋಡಿ, ಯಾವಾಗಲೂ ನೀರು ಕುಡಿಸೋದ್ರಲ್ಲಿ ಬಹಳ ಲೇಟ್ ಆಗಿರ್ಬೋದು. ಅವರು ವಾಪಸ್ಸು ಕುರಿಗಳನ್ನ ಹುಡ್ಕೊಂಡು ತಂದೆ ಮನೆಗೆ ಬಂದಾಗ ತಂದೆ ವಿಚಾರಿಸ್ತಾನೆ, ಇವತ್ತು ಯಾಕೆ ಬೇಗ ಬಂದ್ರಿ ನೀವು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಐಗುಪ್ತ ದೇಶದವನು ನಮ್ಮನ್ನು ಕುರುಬರ ಕೈಯಿಂದ ತಪ್ಪಿಸಿದನು. ಅಂದರೆ ಯಾವಾಗಲೂ ಅವರು ಕುರಿಗಳಿಗೆ ನೀರು ಸೇದಿ ಕೊಡ್ಲಿಕ್ಕೆ ಕುರುಬರು ಬಿಡ್ತಿರ್ಲಿಲ್ಲ ಅಂತ ಕಾಣ್ತದೆ. ಯಾಕೆಂದ್ರೆ ಇವರು ಹೆಣ್ಣು ಮಕ್ಕಳಲ್ಲೂ, ಅದಕ್ಕೋಸ್ಕರ ಇವರನ್ನು ಗದರಿಸಿರ್ಬೋದು, ಮಾಡಿರ್ಬೋದು. ಆದರೆ ಅವತ್ತು ಇವನಲ್ಲಿ ಧೈರ್ಯ ಮಾಡಿ ಇವನೊಂದು ಯೌವನಸ್ಥ ಪ್ರಾಯದ ಹುಡುಗ ಅಲ್ಲಿ ಏನ್ ಮಾಡ್ದ, ಕುರಿಗಳಿಗೆ ನೀರು ಕುಡಿಸಿದ. ಆದ್ರಿಂದ ಬೇಗ ಹೋದರು. ಅಲ್ಲಿ ಇವರಿಗೆ ಏನು ಮಾತುಕತೆ ನಡೆಯಲಿಲ್ಲ. ಹಾಗೆ ಇವತ್ತು ಏನ್ ಮಾಡ್ತಾರೆ, ಬಹಳ ಕಷ್ಟ ಸಂಕಟ ದುಃಖದಲ್ಲಿದ್ದ ಒಂದು ವಯಸ್ಸಾದವರಾಗಿರ್ಬೋದು, ಹೆಣ್ಣು ಹುಡುಗಿಯರಾಗಿರ್ಬೋದು, ಅಥವಾ ಯಾರೇ ಇರ್ಬೋದು, ಇತರ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡಲು ಬರುವುದು ಬಹಳ ಕಡಿಮೆ. ಯಾರು ಸಹಾಯ ಮಾಡ್ತಾರೋ ಅವರು ದೇವರಿಂದ ಆಶೀರ್ವಾದ ಹೊಂದಿದವರು ಅಂತ ಅದರ ಅರ್ಥವಾಗಿದೆ. ಹೀಗಿದ್ದು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕು. ಚಿಕ್ಕ ಮಕ್ಕಳಿರ್ಬೋದು, ವಯಸ್ಸಾದರು ಇರ್ಬೋದು, ಯಾವ್ದಾದ್ರು ಒಂದು ವಿಷಯದಲ್ಲಿ ಅವರು ಕೆಲಸ ಮಾಡ್ತಾ ಇರುವಾಗ ನಾವು ದೇವರಿಂದ ಆದುಕೊಂಡಿರೋರಾದರೆ, ದೇವರನ್ನು ಹಿಂಬಾಲಿಸುವುದಾದರೆ ನಾವು ಇಂಥ ಕೆಲಸವನ್ನ ಮಾಡಬೇಕು ಅಂತವರನ್ನು ದೇವರೇ ಸಹಾಯ ಮಾಡಿಸುವನಾಗಿದ್ದಾನೆ. ಆದರೆ ಇವತ್ತು ಅನಾಥಾಶ್ರಮಗಳಿಗೆ, ಬಡಬಗ್ಗರಿಗೆ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ದುಡ್ಡು ಇರ್ಬೋದು, ಆಸ್ಪತ್ರೆ, ಮದುವೆ ಮಾಡಲಿಕ್ಕೆ, ವಿದ್ಯಾಭ್ಯಾಸಕ್ಕೆ, ಅಥವಾ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಮನೆ ಕಟ್ಟುವುದಕ್ಕೆ ಕೂಡ ಇದು ಒಂದು ಇತರರಿಗೆ, ಬಡವರಿಗೆ ಸಹಾಯ ಮಾಡಿಸೋದು ಯಾರ ಕೆಲಸವಾಗಿದೆ? ದೇವರ ಕೆಲಸವಾಗಿದೆ. ಹಾಗದು ಯಾರ ಮುಖಾಂತರ ಮಾಡಿಸ್ತಾರೆ? ಎಲ್ಲರಿಗೂ ಇವತ್ತು ಲಕ್ಷ ಲಕ್ಷ ಕೋಟಿ ಕೋಟಿ ಎಷ್ಟೇ ಇದ್ರೂ ಕೂಡ ಸಹಾಯ ಮಾಡುವುದಿಲ್ಲ. ಆದರೆ ದೇವರಿಂದ ಯಾರು ಆಶೀರ್ವಾದ ಹೊಂದುತ್ತಾರೋ, ದೇವರಿಗೆ ಯಾರ ಮೇಲೆ ಪ್ರೀತಿ ಇದೆಯೋ ಅವರು ಎಂಥ ಬಡವರಾದರೂ ಅವರ ಮೇಲೆ ಕರುಣೆ ಇರುತ್ತದೆ ಅಂತ ಇದರ ಅರ್ಥ. ಇದನ್ನು ನಾವು ನೋಡಿ ತಿಳ್ಕೊಳ್ಬೇಕು. ಸರಿ, 20ನೇ ವಚನ ಕಂಡ 2:20. ಅವರ ತಂದೆ ಅವರಿಗೆ, ಆ ಮನುಷ್ಯನಲ್ಲಿ ಅವನನ್ನು ಯಾಕೆ ಬಿಟ್ಟು ಬಂದಿರಿ? ಊಟ ಮಾಡುವುದಕ್ಕೆ ಕರೆಯಿರಿ ಎಂದು ಹೇಳಿದನು. ನೋಡಿ, ಅಲ್ಲಿ ಉಪಕಾರ ಮಾಡಿದ ಮೋಶೆ ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾರೆ, ಯಾಕೆ ಬಿಟ್ಟು ಬಂದಿದ್ದೀರಿ, ನೀವು ಊಟಕ್ಕೆ ಕರಿಬೋದಿತ್ತಲ್ಲ ಅಂತ ಹೇಳಿ. ಆದರೆ ಇವರು ಯಾಕೆ ಕರೀಲಿಲ್ಲ? ತಂದೆಯ ಆಜ್ಞೆ ಇಲ್ಲ. ಅಥವಾ ಸಾಧಾರಣ ಸಣ್ಣ ಮಕ್ಕಳು ಇರ್ಬೋದು, ಅವರಿಗಂತ ಒಂದು ಜ್ಞಾನ ಇರುವುದಿಲ್ಲ. ಆದ್ರಿಂದ ಅವ್ರ ತಂದೆ ಹೇಳ್ತಾನೆ, ಬರೀ ಎಷ್ಟು ಉಪಕಾರ ಮಾಡಿದ್ದಾರೆ, ಬನ್ನಿ ಊಟ ಬರಲಿ, ಕರೀರಿ, ಊಟ ಮಾಡ್ಕೊಂಡು ಹೋಗ್ಲಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ಉಪಕಾರ ಮಾಡಿದವರಿಗೆ ನಾವು ಕೂಡ ಯಾವಾಗಲೂ ಒಂದು ಉಪಕಾರ ಮಾಡಲೇಬೇಕು. ಅದಕ್ಕೆ ಪ್ರತಿಯಾಗಿ ಕೃತಜ್ಞತೆಯನ್ನು ಸಲ್ಲಿಸಬೇಕು, ಉಪಕಾರವನ್ನ ಮರಿಬಾರದು ಅಂತ ಇದರ ಅರ್ಥ. ಆದ್ರೆ ಇವತ್ತು ಅನೇಕರು ಏನ್ ಮಾಡ್ತಾರೆ, ಅವರವರ ಕಾರ್ಯ ಕಳೆದ್ರೆ ಸಾಕು, ಅವ್ರು ಹೇಗಾದ್ರೂ ಇರಲಿ, ಏನಾದ್ರಾಗ್ಲಿ, ನಮ್ಮ ಕೆಲಸ ನಮ್ಮ ಕಾರ್ಯ ಆದ್ರೆ ಸಾಕು ಅಂತೇಳಿ ಆಗುವವರೆಗೆ ಕಾಯ್ತಾ ಇರ್ತಾರೆ. ಕೆಲಸ ಕಾರ್ಯ ಆದ್ಮೇಲೆ ಬೆನ್ನು ಹಾಕಿ ನಿಲ್ತಾರೆ. ಅವನು ಯಾರೋ ಏನೋ ಎಲ್ಲಿ ಕಂಡ್ರು ಕೂಡ ಒಂದು ನಗುಮುಖ ಇಲ್ಲ, ಮಾತಾಡೋದಿಲ್ಲ, ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವುದಿಲ್ಲ, ಯಾವುದು ಇಲ್ಲ. ಅವರ ಕಾರ್ಯ ಕಳೆದ್ರೆ ಸಾಕು, ಆಮೇಲೆ ಯಾರೋ ಏನೋ. ಮತ್ತೊಂದ್ಸಲ ಅವರ ಕಾರ್ಯಕ್ಕೆ ಆಗುವಾಗ ಅವ್ರು ಬಂದಾಗ ಏನ್ ಮಾಡ್ತಾರೆ, ನೈಸಾಗಿ ಬರ್ತಾರೆ. ಈ ಹವ್ವಳ ಹತ್ರ ಸೈತಾನ ಏನವ್ವಾ ಅಂತ ಕೇಳಿಕೊಂಡು ಬಂದಲ್ಲ, ಹಾಗೆ ಏನೆಲ್ಲೋ ನಾನಾ ರೀತಿ ವೇಷ ತಾಳಿಕೊಂಡು ಯಾರ್ಯಾರ್ದೋ ವಿಷಯನ ಹೇಳಿಕೊಂಡು ಯಾರ್ಯಾರ್ದೋ ಚಾಡಿ ಹೇಳಿಕೊಂಡು ಬರವರಾಗಿದ್ದಾರೆ. ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು. ದೇವರ ನಮಗೆ ಸ್ತೋತ್ರ. ಹಾಗೆ ಉಪಕಾರ ಮಾಡಿದವರನ್ನು ನಾವು ಎಂದಿಗೂ ಮರೆಯಬಾರದು. ಇನ್ನು ಕೆಲವರಿಗೆ ಕೇಳಿದಾಗ ಕೊಡದಿದ್ರೆ ಆಗ್ಲೂ ಅವರ ಮೇಲೆ ಬಹಳ ಕೋಪ, ಸಿಟ್ಟು, ವೈರಾಗ್ಯ, ಅವರವರು ಮಾತಾಡ್ಕೊಳ್ಳೋದು, ಇತರ ಕಡೆಗೆ ಹೋಗಿ ಚಾಡಿ ಹೇಳುವುದು, ಅವನು ಹೇಗೆ ಇರಲಿ, ಆಯ್ತು ಅವನು ಏನೋ ಕೊಟ್ಟ, ಅವನಿಗೆ ಕಷ್ಟ ಬಂದಾಗ ಒಂದು ನೋಡುವುದಿಲ್ಲ, ಒಂದು ವಿಚಾರಿಸೋದಿಲ್ಲ, ನೋಡುವುದಿಲ್ಲ. ಇಂತಹ ಬುದ್ಧಿ ಅನೇಕರಲ್ಲಿದೆ. ಆದರೆ ಇಲ್ಲಿ ಏನ್ ಮಾಡದ ಹುಡುಗಿಯರ ಅಪ್ಪ ಅವರನ್ನು ಊಟಕ್ಕೆ ಕರೀರಿ ಅಂತ. ಹಾಗೆ ಉಪಕಾರ ಮಾಡಿದವರನ್ನು ಯಾವಾಗಲೂ ಮರೆಯಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವರಿಗೊಂದು ಉಪಕಾರ ನಾವು ಮಾಡಬೇಕು, ಒಂದು ಕೃತಜ್ಞತೆಯನ್ನು ಕೂಡ ಅವರಿಗೆ ನಾವು ಸಲ್ಲಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಹಾಗೆ 21, 22ನೇ ವಚನ, ವಿಮೋಚನ ಕಾಂಡ 2ನೇ ಅಧ್ಯಾಯ 21, 22. ಮೋಶೆಯು ಆ ಮನುಷ್ಯನ ಸಂಗಡ ವಾಸ ಮಾಡುವುದಕ್ಕೆ ಒಪ್ಪಿಕೊಂಡನು. ಅವನು ತನ್ನ ಮಗಳಾದ ಚಿಪ್ಪೋರಳನ್ನು ಮೋಶೆಗೆ ಕೊಟ್ಟನು. ನೋಡಿ, ಅವನು ಬಂದಿರ್ಬೋದಲ್ಲಿ ಊಟಕ್ಕೆ ಬಂದ ಮಾಡ್ದ ಅಂತ ಇಲ್ಲ, ಕರೆಯರಿಂತ ಮಾತ್ರ ಹೇಳಿರೋದು. ಆದರೆ ಇವರು ಮತ್ತೆ ಕರೆದಿದ್ದಾರೆ, ಬಂದ, ಊಟ ಮಾಡ್ದ. ಆಗ ಬಹಳ ಸಂತೋಷವಾಯಿತು. ಆ ಮನುಷ್ಯಲ್ಲಿ ಹೇಳಿರ್ಬೋದು, ನನ್ನ ಮನೇಲಿ ನೀನು ಇರಪ್ಪ ಅಂತೇಳಿ. ಆಗ ಅವನ ಮಗಳನ್ನೇ ಮೋಶೆಗೆ ಕೊಟ್ಟು ಮದುವೆ ಮಾಡಿದ. 22ನೇ ವಚನ, ಆಕೆ ಗಂಡು ಮಗುವನ್ನು ಹೆರಲು ಮೋಶೆ ನಾನು ಅದು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆಂದು ಹೇಳಿ ಅದಕ್ಕೆ ಗೆರ್ಷೋಮ್ ಎಂದು ಹೆಸರಿಟ್ಟನು. ಯಾರಿಗೆ? ಮೋಶೆ ಮಗನಿಗೆ. ದೇವರ ನಾಮಕ್ಕೆ ಸ್ತೋತ್ರ. ಗೆರ್ಷೋಮ್ ಅಂದ್ರೆ ನಾನು ಅನ್ಯ ದೇಶದಲ್ಲಿ ಪ್ರವಾಸಿಯಾಗಿದ್ದೇನೆ ಅಂತ ಕನ್ನಡದಲ್ಲಿ, ಇದು ಇಬ್ರು ಭಾಷೆಯಲ್ಲಿ ಗೆರ್ಷೋಮ್ ಅಂತ ಇದರ ಅರ್ಥ. ನೋಡಿ, ದೇವರು ಎಷ್ಟು ಉಪಕಾರ ಮಾಡಿದ್ರು ಮೋಶೆಯ ಜೀವಿತದಲ್ಲಿ. ಮೋಶೆಯ ತಾಯಿಯ ಮುಖಾಂತರ ಐಗುಪ್ತ ದೇಶದ ಅರಸ ಏನ್ ಮಾಡಬೇಕು, ಅವನನ್ನು 2 ವರ್ಷದ ಮಕ್ಕಳನ್ನೆಲ್ಲ ಕೊಂದು ಬಿಡಿ ಅಂತ ಆಜ್ಞೆ ಕೊಟ್ಟ. ಆದ್ರೆ ಮೋಶೆಯ ತಾಯಿಗೆ ದೇವರು ಜ್ಞಾನ ಕೊಟ್ಟು ಜಂಬು ಹುಳ್ಳಿಯ ಮಧ್ಯದಲ್ಲಿ ಪೆಟ್ಟಿಗೆಯಲ್ಲಿ ಮೊಳಗಿಸಿದ್ರು. ಅರಸನ ಕುಮಾರ್ತೆಯರ ಜೊತೆಯಲ್ಲಿ ಮತ್ತು ಸಹಾಯಕರ ಜೊತೆಯಲ್ಲಿ ಮೋಶೆ ಅಲ್ಲಿ ಬದುಕು ಹಾಗೆ ಆಯಿತು. ಅಲ್ಲಿಂದ ತಾಯಿಯ ಮೋಶೆಯ ತಾಯಿಯ ಕುಮಾರ್ತೆಯ ಅರಸನ ಕುಮಾರ್ತೆಯ ಬಳಿಗೆ ಕೊಟ್ಟಳು. ಅಲ್ಲಿ ಆಮೇಲೆ ಬೆಳೀತಾ ಬಂದಾಗ ನೋಡಿ, ಮೋಶೆ ಐಗುಪ್ತ ದೇಶದಲ್ಲಿ ಈ ಇಬ್ರಿಯರನವರು ಬಹಳ ಶಿಕ್ಷೆ ಕೊಟ್ಟು ಕೆಲಸ ಮಾಡಿಸಿದ್ರು. ನೋಡಕ್ಕಾಗಿಲ್ಲ, ಜಗಳ ಆಯ್ತು, ಒಬ್ಬರನ್ನು ಕೊಂದ. ಸ್ವಜಾತಿಯವರಿಗೆ ಸಹಾಯ ಮಾಡಕ್ಕೆ ಹೋಗತ್ತಿಗೆ ಅವನು ಕೂಡ ಇವನಿಗೆ ವಿರೋಧವಾದ. ಮಿದ್ಯಾನ್ ದೇಶಕ್ಕೆ ಓಡಿ ಬಂದ, ಅಲ್ಲಿ ಕುರಿಗಳಿಗೆ ನೀರು ಕುಡಿಸಿದ. ಅವರು ತಂದೆ ವಾಪಸ್ ಕರೆಸಿಕೊಂಡ್ರು, ಊಟ ಕೊಟ್ಟರು. ಅಲ್ಲಿಂದ ಅವರ ಮಗಳನ್ನೇ ಮದುವೆ ಮಾಡಿ ಕೊಟ್ಟರು. ಯಾರು? ಇದಾಗ ಈ ಹುಡುಗಿಯರ ತಂದೆ. ಅಲ್ಲಿ ಅವನಿಗೊಂದು ಮಗು ಕೂಡ ಆಯ್ತಾಗ. ಇದೆಲ್ಲ ನೋಡಿ, ಒಂದು ಮಗುವಾಗಿ ನೀರಿನ ಮೇಲೆ ಕೊಲೆಯಾಗುವಂಥ ಮಗುವನ್ನು ದೇವರು ಯಾವ ರೀತಿ ರಕ್ಷಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಬೇಕಾದವರನ್ನು ಚಿಕ್ಕಂದಿನಿಂದಲೇ ದೇವರು ರಕ್ಷಿಸುವರಾಗಿದ್ದಾರೆ. ಇದು ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯದಲ್ಲಿ ಕೂಡ ನಾವು ಓದುವಾಗ ಯೆರೆಮೀಯನಿಗೆ ಹೇಳ್ತಾರೆ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ರೂಪುಗೊಳ್ಳುವುದಕ್ಕಿಂತ ಮೊದಲೇ ನಿನ್ನನ್ನು ನನಗೆ ಪರಿಚಯವಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಯಾವ ಮಕ್ಕಳು ಬೇಕೋ, ಯಾರು ಬೇಕೋ, ಯಾವ ಟೈಮಲ್ಲಿ ಆರಿಸಿಕೊಳ್ಳಬೇಕು ಅಂತ ತಾಯಿ ಗರ್ಭದಲ್ಲಿ ಬೆಳೆಯೋದಕ್ಕಿಂತ ಮೊದಲೇ ದೇವರಿಗೆ ಗೊತ್ತಿರ್ತದೆ. ಅಂಥವರನ್ನು ದೇವರು ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದ ರಕ್ಷಿಸಿಕೊಂಡು ಬರೋರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ವಿಚಾರವು ಕೂಡ ನನ್ನ ಸಣ್ಣದಲ್ಲಿ ನನಗೆ ಏನಷ್ಟು 1.5 ವರ್ಷ ಮಗುವಂತೆ. ಆಗ ನಮ್ಮ ತಂದೆಯ ವಿಚಾರದಲ್ಲಿ ಕೂಡ, ನಮ್ಮ ತಾಯಿಯ ವಿಚಾರದಲ್ಲಿ ಕೂಡ ಅದೊಂದು ರೀತಿ ಬೇರೆ. ಆದರೆ ಸುಮಾರು ಇದೊಂದು ಹೋಲಿಕೆ ಆಗ್ತದೆ ಆ ವಿಷಯಕ್ಕೆ. ನನ್ನ ತಾಯಿ 1.5 ವರ್ಷದ ಮಗುವನ್ನು ನನ್ನನ್ನು ಕರೆದುಕೊಂಡು ಪಕ್ಕದ ಮನೆಗೆ ಹೋಗಿ ನಮ್ಮ ತಂದೆಯ ಊರಿಂದ, ಆಗ ಬಹಳ ಅಂದರೆ ಈಗ ನನಗೆ 69 ವರ್ಷ, ಜುಲೈ 3ಕ್ಕೆ 70 ಪ್ರಾರಂಭವಾಗ್ತದೆ. 1.5 ವರ್ಷದ ಮಗುವಲ್ಲಿ ಆಗ ಎಷ್ಟು ವರ್ಷ ಆಯ್ತು ಎಂಬುದನ್ನು ನೀವೇ ಯೋಚನೆ ಮಾಡಿಕೊಳ್ಳಿ. ಇತರರ ಮೂಲಕ ಹೋಗಿ ಅವರು ಬಚ್ಚಿಟ್ಟು, ನನ್ನ ತಂದೆ ನೋಡಿದರೆ ಕೊಲ್ತಾರಲ್ಲ ಅಂತ ಬಚ್ಚಿಟ್ಟು ಫಸ್ಟ್ ಅಂದರೆ 5 ಗಂಟೆಗೆ ಬರುವಂಥ ಎಷ್ಟೋ ಕಿಲೋಮೀಟರ್ ನಡೆದು ರಾತ್ರಿ ಕರ್ಕೊಂಡು ಹೋಗಿ ಬಸ್ಸು ಹತ್ತಿಸಿ ನನ್ನ ಸೋದರ ಮಾವನ ಮನೆಗೆ ಕಳಿಸಿದರು. ಅಲ್ಲಿ ನಾನು ಬೆಳೆದು ಸಣ್ಣ ಒಂದು ವಿದ್ಯಾಭ್ಯಾಸವನ್ನು ಕೂಡ ಮಾಡಿ, ಅಲ್ಲಿಂದ ಹಾಗೆಯೇ ಮುಂದೆ ಬಂದು ತಾಯಿ ಜೊತೆಯಲ್ಲೇ ಬೆಳೆದು ಮಾಡಿ ನಾನಾ ಥರದ ಕಷ್ಟ, ಸಂಕಟ, ದುಃಖಗಳನ್ನು ಪಟ್ಟು ಶಿಕ್ಷೆಗೂ ಒಳಪಟ್ಟು ದೇವರು ನನ್ನನ್ನು ಸ್ವೀಕಾರ ಮಾಡಿದ್ರು. ಇವತ್ತು ದೇವರೊಂದು ಸಾಕ್ಷಿಯನ್ನಾಗಿ, ಉಪದೇಶಕನನ್ನಾಗಿ ಮಾರ್ಪಡಿಸಿದ್ದಾರೆ. ಅದ ಕಾರಣ ನಮ್ಮ ತಂದೆಗೆ ಬೇರೆ ಸ್ತ್ರೀಯರ ಸವಾಸದಿಂದ, ಆಗ ಒಂದು ವೇಳೆ ದೇವರು ಆ ಮನುಷ್ಯರೊಂದಿಗೆ ಆ ಕೆಲಸವನ್ನು ಮಾಡಿಸದಿದ್ದರೆ ತಾಯಿಯನ್ನು ಕೊಲ್ತಾ ಇದ್ದ, ನಮ್ದು ಅಪ್ಪ ನನ್ನನ್ನು ಕೂಡ ಕೊಲ್ತಾ ಇದ್ದನೇನೋ ಮಗು ಅಂತ ನೋಡ್ತಿರ್ಲಿಲ್ವೋ ಏನೋ. ದೇವರ ನಮಗೆ ಸ್ತೋತ್ರ. ಆದರೆ ದೇವರಿಗೆ ನಾನು ಬೇಕಾಗಿದೆ, ದೇವರ ಸಾಕ್ಷಿಯಾಗಿ, ಉಪದೇಶಿಯಾಗಿ ಜೀವಿಸ್ಲಿಕ್ಕೋಸ್ಕರ. ಅದಕ್ಕೆ ನನಗೆ ಇವತ್ತು ದೇವರ ಹೊತ್ತು ಆ ಮನುಷ್ಯರೊಂದಿಗೆ ರಕ್ಷಣೆ ಮಾಡಿ ಇವತ್ತು ಏನು ಮಾಡಿದ್ರು, ಇಲ್ಲಿಯವರೆಗೆ ಇವತ್ತು ನಡೆಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ಆದರೆ ಒಂದಲ್ಲ ಒಂದು ದಿವಸ, ಬಹಳ ವರ್ಷದ ನಂತರ ಆ ಮನುಷ್ಯನ ಮುಖ ನೋಡುವಾಗೆ ಕೂಡ ದೇವರು ಅನುಗ್ರಹಿಸಿದರು. ಇದು ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ತಾಲೂಕಿನ ಒಂದು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆಗಳು ಇದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಮಾತಾಡ್ತಾ ನಾನು ನನ್ನ ತಂದೆಯ ನನ್ನ ಸ್ವಂತ ಚಿಕ್ಕಪ್ಪನ ಮನೆಗೆ ಹೋಗಿದ್ದೆ. ಅಲ್ಲಿಗೆ ಅವರು ಬಂದರು. ಯಾರೆಂಬುದು ಕೇಳಿದಾಗ ನಮ್ಮ ಚಿಕ್ಕಪ್ಪ ಹೀಗೆ ಅಂತ ಹೇಳಿದ್ರು. ಆಗ ನಾನು ಹೇಳಿದೆ. ಆವಾಗ ಅಯ್ಯೋ ಹೌದಾ, ನಿನ್ನನ್ನು ನಿನ್ನ ತಾಯಿಯನ್ನು ರಕ್ಷಿಸಿದ್ದು ನಾನೇ ಅಪ್ಪ, ನಾನೇ ಇಷ್ಟು ಗಂಟೆ ರಾತ್ರಿಗೆ ಕರ್ಕೊಂಡು ಹೋಗಿ ಬಸ್ ಹತ್ತಿಸಿ ಬಿಟ್ಟೆ ಎಂಬುದಾಗಿ
ಎಂಬುದಾಗಿ ಹೇಳಿ ಅವರು ನನ್ನ ತಬ್ಬಿಕೊಂಡು ಬಹಳ ಒಂದು ಪ್ರೀತಿ ಪಟ್ಟರು. ಆದರೆ ಮನುಷ್ಯ ನನ್ನನ್ನು ಬಿಡಲಿಲ್ಲ. ಆವಾಗ ನನ್ನನ್ನು ಕರ್ಕೊಂಡು ಹೋಗಿ, ಆಗ ನನಗೆ ಅಂದಾಜು ಒಂದು 42-43 ವರ್ಷ ಅಥವಾ 45 ಆಗಿರಬಹುದು ಅಂತ ಕಾಣ್ತದೆ ಒಂದು ಅಂದಾಜು. ಅವರ ಮನೆಗೆ ಕರ್ಕೊಂಡು ಹೋಗಿ ಅವರ ಹೆಂಡತಿ ಮಕ್ಕಳಿಗೆ ಪರಿಚಯ ಮಾಡಿ ಒಳ್ಳೆ ಒಂದು ಊಟವನ್ನು ಕೂಡ ಕೊಟ್ಟು ಕಳಿಸಿದರು. ದೇವರವರನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವರ ನಮಗೆ ಸ್ತೋತ್ರ. ನನ್ನ ಜೀವಿತದಲ್ಲಿ ಇದು ಸ್ವಲ್ಪ ರೀತಿಯಲ್ಲಿ ದೇವರು ನಡೆಸಿದರು. ಅಲ್ಲಿಂದ ಅನೇಕರು ಹಿಂದೆ ನನ್ನ ಸಾಕ್ಷಿ ಹೇಳಿದಾಗೆ ಹೊಡೆಯಲು ಬಡಿಯಲು ಕೊಡಲು ಬಂದು ಏನೇನೋ ಮಾಡಿ ಸ್ವಂತ ಮಗನೇ ಕತ್ತಿ ತಗೊಂಡು ಪ್ರಾರ್ಥನೆಗೆ ಕೂತಾಗ ಮಧ್ಯ ತಲೆಗೆ ಕಡಿಯಕ್ಕೆ ಬಂದ. ಅಲ್ಲಿಂದಲೂ ದೇವರು ರಕ್ಷಿಸಿದ್ರು. ಆಮೇಲೆ ಕೂಡ ಅನೇಕ ಅಪಘಾತಗಳಿಂದಲೂ ದೇವರು ತಪ್ಪಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಈ ಮೋಶೆ ಜೀವಿತದಲ್ಲಿ ಬೇಕಾದವರು ತಾಯಿ ಗರ್ಭದಿಂದಲೇ ದೇವರು ಏನ್ ಮಾಡ್ತಾರೆ, ಆರಿಸಿಕೊಳ್ಳವರಾಗಿದ್ದಾರೆ. ಎಲ್ಲ ಕಷ್ಟ ಸಂಕಟ ದುಃಖಗಳಿಂದ ಅವರನ್ನ ದೇವರು ರಕ್ಷಿಸುವವರಾಗಿದ್ದಾರೆ. ಅವರಿದ್ದ ವೈರಿಗಳೊಂದಿಗೆ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ನನಗೆ ಬಹಳ ವೈರಿಗಳು ಬಂದರು. ಇವತ್ತು ನನ್ನಿಂದಲೂ ಸಣ್ಣ ಪ್ರಾಯದವರು ಅನೇಕರು ಇವತ್ತು ಈ ದೇಶವನ್ನೇ ಬಿಟ್ಟು ಹೋದರು, ಈ ಭೂಲೋಕವನ್ನೇ ಬಿಟ್ಟು ಹೋದರು, ಸಮಾಧಿಯಾಗಿದ್ದಾರೆ. ಎಂತೆಂಥದೋ ಕಷ್ಟ ಸಂಕಟ ದುಃಖಗಳನ್ನು ಕೆಲವರನ್ನು ಕಣ್ಣಾರೆ ಕಂಡಿದ್ದೇನೆ, ಕೆಲವರನ್ನು ಕಿವಿಯಾರೆ ಕೇಳಿದ್ದೇನೆ. ಕೀರ್ತನೆ 112ರಲ್ಲಿ ಇದೇ ವಿಷಯ ಬರೆಯಲ್ಪಟ್ಟಿದೆ. ನಿನಗೆ ನನ್ನ ಮೇಲೆ ಸ್ಥಿರವಾದ ವಿಶ್ವಾಸವಾದ ನಂಬಿಕೆ ಇದ್ದರೆ ನಿನ್ನ ವಿರೋಧಿಗಳಿಗೆ ಬರುವಂತ ಶಿಕ್ಷೆ ನೀನು ಕಣ್ಣಾರೆ ಕಾಣ್ತೀಯಾ, ಕಿವಿಯಾರೆ ಕೇಳುತ್ತೀಯಾ. ಇದು ನಡೆದು ಹೋಗಿದೆ, ಇವತ್ತು ಕೂಡ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೆಲ್ಲ ನಮ್ಮ ಜೀವಿತಕ್ಕೆ ಒಂದು ನಾವು ಅರಿತುಕೊಳ್ಳುವಂಥದ್ದು ಬಹಳ ಇದೆ ದೇವರ ವಿಷಯವಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ವಿಮೋಚನಕಾಂಡ 2ನೇ ಅಧ್ಯಾಯ 23ರಿಂದ 25. ಈ ಮೇರೆಗೆ ಬಹಳ ದಿವಸಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲನು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ್ ಇಸಾಕ್ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟರು. ನೋಡಿ, ಫರೋಹನ ಅರಸ ಸತ್ತು ಹೋದ ಇವರಿಗೆ ಶಿಕ್ಷೆ ಕೊಡ್ತಾ ಇದ್ದವನು, ಬಿಟ್ಟಿ ಕೆಲಸ ಮಾಡ್ತಾ ಇದ್ದವನು. ಯಾಕೆ? ನಾವು ಹಿಂದೆ ಇದನ್ನು ನಿನ್ನೆ ತಿಳ್ಕೊಂಡಿದ್ದೇವೆ. ಇಸ್ರೇಲ್ ಸಂಖ್ಯೆ ಜಾಸ್ತಿ ಆಗ್ತಾ ಬಂತು, ಅವರು ಬಲಶಾಲಿಗಳಾದರು, ಅಭಿವೃದ್ಧಿ ಹೊಂದುತ್ತಾ ಬಂದರು. ಹೊಟ್ಟೆ ಕಿಚ್ಚಲ್ಲಿ ನಮ್ಮನ್ನ ಎಲ್ಲಿ ಇವರು ಸೋಲಿಸಿ ಬಿಡ್ತಾರೋ ಎಂಬುದಾಗಿ ಬಿಟ್ಟಿ ಕೆಲಸ ಮಾಡಲು ತೊಂದರೆ ಮಾಡ್ದ, ಬಹಳ ಕಷ್ಟ ಸಂಕಟ ದುಃಖಗಳನ್ನು ಕೊಟ್ಟ. ಆಗ ಇವರು ದೇವರಿಗೆ ಮೊರೆ ಇಡ್ತಾ ಇದ್ರು. ದೇವರಿಗೆ ಆ ಗೋಳು ಮುಟ್ಟಿತು ಎಂಬುದಾಗಿ 23ನೇ ವಚನ. ಹಾಗೆ ಇವತ್ತು ಕೆಲಸ ಮಾಡಿಸುವವರಿಗೆ ಧನಿಕರು ಕೂಡ ನಾನಾ ರೀತಿ ಕಷ್ಟ ಸಂಕಟ ದುಃಖ ತೆಗುಡಗಳನ್ನು ಕೊಟ್ಟಾಗ ಅವರು ಬೇಸರ ಕಣ್ಣೀರು ಅದೆಲ್ಲವನ್ನ ದೇವರು ನೋಡುವವನಾಗಿದ್ದಾನೆ. ಆದ್ರಿಂದ ಕೆಲಸ ಮಾಡಿಸುವವರು ಕೂಡ ಏನ್ ಮಾಡ್ಬೇಕಲ್ಲಿ, ಬಹಳ ಎಚ್ಚರವಾಗಿರಬೇಕು. ಕೆಲಸ ಮಾಡುವವರು ಕೂಡ, ಇದು ಅಪೊಸ್ತಲರಾದ ಪೌಲರು ಹೊಸ ಒಡಂಬಡಿಕೆಯಲ್ಲಿ ಕೂಡ ಹೇಳಿದ್ದಾರೆ, ಕೆಲಸ ಮಾಡುವವರು ಕೂಡ ಏನ್ ಮಾಡಬೇಕು, ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೆಲಸ ಮಾಡಬೇಕು. ಎಷ್ಟೆಷ್ಟೋ ಸಮಯಕ್ಕೆ ಹೋಗೋದು, ನಮಗೆ ದುಡ್ಡು ಬಂದರೆ ಸಾಕು ಅಂತೇಳಿ ಸಂಬಳಕ್ಕಾಗಿರೋದು, ಅದನ್ನು ಕೂಡ ದೇವರು ಮೆಚ್ಚುವುದಿಲ್ಲ. ಅನ್ಯಾಯದ ಸಂಬಳ ಖಂಡಿತವಾಗಿ ಕೈಗೂಡುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿಯೇ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು ಬಂದು ಆ ಹಣವು ಚೆಲ್ಲಿ ಹೋಗ್ತದೆ, ಸಾಲ ಮಾಡಬೇಕಾಗ್ತದೆ, ಬಡ್ಡಿಗೆ ತಗೊಳ್ಬೇಕಾಗ್ತದೆ. ಕೆಲಸ ಮಾಡೋರು ಕೂಡ ನ್ಯಾಯ ರೀತಿಯಾಗಿ ಬಹಳ ಎಚ್ಚರವಾಗಿರಬೇಕು. ಸಿಕ್ಕಿದಂತೆಲ್ಲಿ ನಾನಾ ರೀತಿಯಲ್ಲಿ ಇನ್ನೊಬ್ಬರನ್ನ ವಸೂಲು ಮಾಡಲಿಕ್ಕೆ ಹೋಗಬಾರದು. ಇದನ್ನು ನೋಡ್ತೇವೆ ಬಹಳ ದೊಡ್ಡ ದೊಡ್ಡ ಪಟ್ಟಣಗಳಿಗೆ. ಒಂದೊಂದು ಊರವ್ರು ಹೋಗಿ ನನಗೆ 800 ರೂಪಾಯಿ, ನನಗೆ 1500, 1500 ಅಂತ ಹೇಳ್ತಾರೆ. ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಸ್ವಲ್ಪ ಬೀಡಿ ಸಿಗರೇಟು ಇನ್ನು ಏನೇನೋ ತಿಂದುಕೊಂಡು ಟೈಮ್ ಪಾಸ್ ಮಾಡಿ ಬರೋರು ಆಗಿದ್ದಾರೆ. ಆದರೆ ಅವರು ಸಂಬಳ ಕೊಡ್ತಾರೆ. ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಅವರು ಕೆಲಸ ಮಾಡುವುದಿಲ್ಲ. ಅದು ಕೂಡ ಯಾವುದು ನಮಗೆ ಶಾಂತಿ ಸಮಾಧಾನ ಕೊಡುವುದಿಲ್ಲ ನನ್ನ ಪ್ರಿಯರೇ. ಆದ್ದರಿಂದ ಬಹಳ ಎಚ್ಚರಬೇಕು. ಅಪೊಸ್ತಲ ಪೌಲರು ಕೂಡ ಹೇಳಿದ್ದಾರೆ, ಮಾಡುವ ಕೆಲಸವನ್ನು ಕೂಡ ಸರಿಯಾಗಿ ದೇವರು ಮೆಚ್ಚುವಾಗಿ ಕೆಲಸ ಮಾಡಿರಿ ಅಂತ. ತೆಗೆದುಕೊಂಡ ಸಂಬಳಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಲೇಬೇಕು. ಹಾಗೆ ಕೆಲಸ ಮಾಡಿಸುವವರು ಎಚ್ಚರ, ಮಾಡೋರು ಕೂಡ ಎಚ್ಚರವಾಗಿರಬೇಕು. 24ನೇ ವಚನ. ದೇವರವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮ್ ಇಸಾಕ್ ಯಾಕೋಬರಿಗೆ ಮಾಡಿದ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ಆದರೆ ನೋಡಿ, ದೇವರಿಗೆ ಐಗುಪ್ತ ದೇಶದ ಫರೋಹನ ಅರಸ ಕಷ್ಟ ಕೊಡುವುದನ್ನು ನೋಡಿ ಅಬ್ರಹಾಮ್ ಇಸಾಕ್ ಯಾಕೋಬರಿಗೆ ನಾನು ನಿನ್ನ ಸಂತಾನವನ್ನೇ ಆಶೀರ್ವಾದ ಮಾಡ್ತೀನಿಯಪ್ಪ ಅಂತ ಹೇಳಿದ್ನಲ್ಲ, ಅಯ್ಯೋ ಇನ್ನು ಮುಂದೆ ಇವರನ್ನು ಐಗುಪ್ತ ದೇಶದಲ್ಲಿ ಬಿಡಬಾರ್ದು,
ಇಲ್ಲಿಂದ ನಾನು ಹೊರಡಿಸಬೇಕು ಅಂತ ಹೇಳಿ ಒಂದು ಯೋಚನೆಯನ್ನು ಮಾಡ್ತಾರೆ. ಹಾಗೆ ಇವತ್ತು ದೇವರು ಆದುಕೊಂಡವರನ್ನ ದೇವರು ಒಂದು ಬರಗಾಲ ಬರ್ಬೋದು, ಯಾವುದೇ ಕಷ್ಟ ಸಂಕಟ ದುಃಖಗಳು ಇನ್ನೊಂದು ಕಡೆ ಕಳಿಸ್ಬೋದು. ಅಲ್ಲಿ ಅವರಿಗೆ ಕಷ್ಟ ಸಂಕಟ ದುಃಖ ಹಿಂಸೆ ಕೊಟ್ಟಾಗ ಅದನ್ನು ದೇವರು ನೋಡೋನಾಗಿದ್ದಾನೆ. ಆ ಸ್ಥಳದಿಂದಲೂ ಅವರನ್ನು ದೇವರು ಬಿಡುಗಡೆ ಮಾಡೋವನಾಗಿದ್ದಾನೆ. ಕಷ್ಟ ಸಂಕಟ ದುಃಖ ಕೊಟ್ಟವರಿಗೆ ಶಿಕ್ಷೆ ಕೊಡೋವನಾಗಿದ್ದಾನೆ. ಇದನ್ನು ಕೂಡ ನಾನು ನನ್ನ ಜೀವಿತದಲ್ಲಿ ಆಗಲೇ ಹೇಳಿದ್ದು ಇದೇ ವಿಷಯಗಳು. ಅದು ಇವತ್ತು ಕೂಡ ನಡೀತಾ ಇದೆ. ಇದನ್ನು ತಿಳಿದುಕೊಳ್ಳಲು ಬಹಳ ವಿಶೇಷವಾದ ಜ್ಞಾನ ಬೇಕು. ದೇವರಿಂದ ಜ್ಞಾನ ಪಡೆದವರಿಗೆ ಮಾತ್ರ ಇದೆಲ್ಲವನ್ನ ತಿಳಿದು ಅರ್ಥ ಮಾಡಿಕೊಳ್ಳಲು ಸಾಧ್ಯ. ಇಲ್ಲದ್ರೆ ಏನೇ ಆದರೂ ಈ ಲೋಕದ ವಿಷಯಗಳು ಅನ್ಯಾಯ ದಗ ಮೋಸ ಬಿಡಕ್ಕೆ ಆಗುವುದಿಲ್ಲ. ಯೆರೆಮೀಯ 23ನೇ ಅಧ್ಯಾಯದಲ್ಲಿ ಕೂಡ ಯೆರೆಮೀಯನ ಮೂಲಕ ದೇವರು ಹೇಳಿದ್ದಾರೆ, ನನ್ನ ಜ್ಞಾನವನ್ನು ನಾನು ಎಲ್ಲರಿಗೂ ಕೊಡುವುದಿಲ್ಲ, ಮಕ್ಕಳಂತವರಿಗೆ ಮಾತ್ರ. ಯಾರಿಗೆ ಕೊಡಬೇಕೋ ಜ್ಞಾನ ಅವರಿಗೆ ಕೊಡಬೇಕು. ಯಾರಿಗೆ ನನ್ನನ್ನು ತಿಳಿಯಪಡಿಸ್ತೇನೋ ಅವರಿಗೆ ಮಾತ್ರ ನಾನು ತಿಳಿಯಪಡಿಸ್ತೇನೆ. ಇತರರನ್ನು ಹೊಟ್ಟೆ ತುಂಬಿಸಕ್ಕಾಗಿ ನನ್ನ ಹತ್ರ ಓಡಿ ಓಡಿ ಬಂದಿದ್ದಾರೆ ಎಂಬುದಾಗಿ. ಆದ್ದರಿಂದ ಬಹಳ ಎಚ್ಚರ ಪ್ರಿಯರೇ, ದೇವರು ಆದುಕೊಂಡವರಲ್ಲಿ ಇಂಥ ವಿಷಯಗಳೆಲ್ಲ ನಡೀತವೆ. ಇದನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಳ್ಳುವಾಗ ಇಷ್ಟೆಲ್ಲ ವಿಷಯಗಳಿವೆ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಯರಿಗೆ ನೀವು ಬಿಡಿ ಬಿಡಿಯಾಗಿ ಅರ್ಥಪೂರ್ಣವಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ. ಪಾಪಿಯಾದ ನನ್ನನ್ನು ನಿಮಗೆ ವಿರೋಧಿಯಾದ ನನ್ನನ್ನು ಸ್ವೀಕಾರ ಮಾಡಿ ನಿಮ್ಮ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದಕ್ಕಾಗಿ ನಿಮಗೆ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸುವನಾಗಿದ್ದೇನೆ. ಇದನ್ನು ಕೇಳುತ್ತಿರೋರು ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ಅವರಿಗೆ ಮುಂದೆ ಜೀವಿಸಲು ಬೇಕಾದಂಥ ಶಾಂತಿ ಸಮಾಧಾನ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಿರಿ. ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯ ಮಾಡಿರಿ. ಅವರವರ ಮಕ್ಕಳನ್ನು ತಿಳಿಸಿ ನಿಮ್ಮ ಚಿತ್ತಾನುಸಾರ ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿ. ನಿಮ್ಮ ಎಲ್ಲ ಉಪಕಾರ ಪ್ರೀತಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವದಿಸಲಿ. ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದ.